ಇವತ್ತು ಮೋನು ಸ್ನಾಕ್ಸ್‌ಗೆ ಹೈಡ್ ಅಂಡ್ ಸಿಕ್ ಬಿಸ್ಕೆಟ್, ಬನಾನಾ ಮತ್ತೆ ಒಂದು 3 ಕೋಡ್ಬಳೆ ಹಾಕಿದ್ದೆ. ಮತ್ತೆ ಲಂಚ್‌ಗೆ ಚಪಾತಿ ಮತ್ತೆ ಗ್ರೇವಿನ ಹಾಕಿದ್ದೆ. ಮತ್ತೆ ಕೃಷ್ಣ ಅವ್ರಿಗೂ ಕೂಡ ಒಂದು ಬಾಕ್ಸ್‌ಗೆ ಚಪಾತಿ, ಇನ್ನೊಂದು ಬಾಕ್ಸಲ್ಲಿ ಗ್ರೇವಿನ ಹಾಕಿದ್ದೆ. ಮತ್ತೆ ಆಫ್ಟರ್‌ನೂನ್ 12 ಹಂಗೆ ಎಗ್ ಬಾಯ್ಲ್ ಮಾಡಿ ಅದಕ್ಕೆ ಪೆಪ್ಪರ್ ಸ್ವಲ್ಪ ಸಾಲ್ಟ್ ಹಾಕೊಂಡು ತಿಂದೆ. ಮತ್ತೆ ಕೃಷ್ಣ ಒಂದಷ್ಟು ಪಾಪ್‌ಕಾರ್ನ್‌ದು ಅಂದ್ರೆ ವೆರೈಟೀಸ್ ಫ್ಲೇವರ್ಸ್ ಎಲ್ಲ ತಂದಿದ್ರು. ಲೈಕ್ ಬಾರ್ಬಿಕ್ಯೂ ಮತ್ತೆ 7 ಸ್ಪೈಸಸ್‌ದು ಬಟರ್‌ದೆಲ್ಲ ಮತ್ತೆ ಚಿಕ್ಕೀಸ್, ಆರೆಂಜ್ ಎಲ್ಲ ತಂದಿದ್ರು. ಸೊ ಅದನ್ನೆಲ್ಲ ಎತ್ತಿಟ್ಟೆ. ಇವತ್ತು ಬೆಳಿಗ್ಗೆನೆ ಮಳೆ ಬರ್ತಿದೆ. ಸೊ 1 ವೀಕ್ ಇಂದನೂ ಮಳೆ ಇದೇ ರೀತಿ ಬಿಟ್ಟಿ ಬರೋದು ಆ ತರ ಆಗ್ತಾನೆ ಇದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಡೈಲಿ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಸೊ ಇದು ನೋಡಿ ಕ್ರೋಮಾದಲ್ಲಿ ತಗೊಂಡಿದ್ದು ಇಯರ್ ಫೋನ್ಸ್ ಫುಲ್ ಕಿತ್ತಾಕಿ 1 ವರ್ಷ ಅಷ್ಟೇ ಅನ್ಸುತ್ತೆ ಯೂಸ್ ಮಾಡಿದ್ದು, ಅದನ್ನ ಹಾಳು ಮಾಡಿದಾಳೆ. ಇದು ಅಷ್ಟೇ ಕೃಷ್ಣ ಅವ್ರ ವರ್ಕ್ ಅಂತ ಯೂಸ್ ಮಾಡ್ತಿದ್ದ ಹೆಡ್ ಫೋನ್ಸ್, ಅದನ್ನು ಫುಲ್ ಎಲ್ಲ ಕಿತ್ತಾಕ್ಬಿಟ್ಟು ಹಾಳು ಮಾಡಿದಾಳೆ. ಸೊ ಮೋನು ಸ್ಕೂಲಿಂದ ಬಂದ್ಲು, ಅವಳಿಗೂ ಸ್ವಲ್ಪ ಕೆಲಸ ಕೊಟ್ಟೆ. ಕ್ರಯಾನ್ಸ್ ಎಲ್ಲ ಅಲ್ಲಿ ಇಲ್ಲಿ ಹರಡಿದ್ಲು. ಸೊ ನೀಟಾಗಿ ಒಂದು ಬಾಕ್ಸ್ಗೆ ತುಂಬಿಡು ಅಂತ ಹೇಳಿ ಅವಳು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾಳೆ ಆದಷ್ಟು. ಮತ್ತೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದು. ಸೊ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಒಂದಷ್ಟು ರ್ಯಾಂಡಮ್ ಥಿಂಗ್ಸ್ ಎಲ್ಲ, ವೇಸ್ಟೇಜ್ ಥಿಂಗ್ಸ್ ಎಲ್ಲ ಸಿಗುತ್ತೆ. ಸೊ ಹಂಗೆ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೊಡೆದೋಗಿರೋ ಕ್ಲಿಪ್ಸ್ ಎಲ್ಲ ಆಟ ಆಡಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಒಂದು ಸ್ವಲ್ಪ ದಿನ. ಯಾಕೆಂದ್ರೆ ಅವಳು ಪ್ಲೇ ಥಿಂಗ್ಸ್ ಜೊತೆ ಆಟ ಆಡಲ್ಲ, ಈ ತರದ್ರಲ್ಲಿ ಆಟ ಆಡಕ್ಕೆ ಇಷ್ಟಪಡ್ತಾಳೆ. ಹಂಗಾಗಿ ಅವಳಿಗೆ ಅದ್ರಲ್ಲಿ ಆಟ ಆಡಿ ಕೂಡ ಬೋರ್ ಆಗಿತ್ತು. ಹಂಗಾಗಿ ಅದನ್ನು ಹೊರಗಡೆ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮತ್ತೆ ಮಿರರ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಕೊಲಿನೆಲ್ಲ ಹಾಕಿ. ಸೊ ಯಾ ದಟ್ಸ್ ಇಟ್.